ಎಲ್ಲರಿಗೂ ನಮಸ್ಕಾರ. ನಾನು ರಂಗನಾಥ್. ಈ ದಿನ ಈ ಸಂದರ್ಭದಲ್ಲಿ ನಾವು ಈ ಸಂದರ್ಶನವನ್ನು ಮಾಡ್ತೀವಿ ಅನ್ನೋದನ್ನು ನಮ್ಮ ದೀರ್ಘಕಾಲದ ಪತ್ರಿಕೋದ್ಯಮ ಅಥವಾ ಅವರ ದೀರ್ಘಕಾಲದ ರಾಜಕಾರಣದಲ್ಲಿ ನಿರೀಕ್ಷೆ ಇರಲಿಲ್ಲ ಅನ್ಸತ್ತೆ ನಮಗೆ. ನನ್ನ ಪತ್ರಿಕೋದ್ಯಮದಲ್ಲೂ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಅವರ ರಾಜಕಾರಣದಲ್ಲೂ ಅವರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ನಾನು ಪರಿಭಾವಿಸ್ತೀನಿ. ಕರ್ನಾಟಕ ರಾಜ್ಯ ಕಂಡಂತಹ ಅತ್ಯಂತ ಸರಳ ಅಥವಾ ನಿಷ್ಠುರವಾದಿಯಾಗಿ ತನ್ನ ದಾರಿಯಲ್ಲಿ ತಾನು ಸಾಗಿದಂತಹ ವ್ಯಕ್ತಿ, ಸಾಮಾನ್ಯವಾಗಿ ಮನುಷ್ಯರೆಲ್ಲರ ಬಯಕೆ ಏನಪ್ಪ ಅಂದರೆ, ನಮ್ಮ ವೃತ್ತಿಗಳು ಮತ್ತು ಉದ್ಯೋಗಗಳು ಅಂತಿಮ ಹಂತವನ್ನು ಸಾಕು ಅಂತ ನಿಲ್ಲಿಸುವ ಹಂತ ಬಂದಾಗ ವಿ ವಾಂಟ್ ಟು ಎಕ್ಸಿಟ್ ಇನ್ ಎ ವೆರಿ ರಾಯಲ್ ವೇ ಸೊ ದಟ್ ಇಟ್ ಇಸ್ ಮೆಮೊರಬಲ್ ಅಂತ. ಅದೇ ಹಂತದಲ್ಲಿರುವ ವ್ಯಕ್ತಿ ಆ ಹಂತಕ್ಕೆ ಬಂದಾಗ ಐ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಡಿಫೆಂಡ್ ಮೈ ಸೆಲ್ಫ್ ಅಂತಂದರೆ ಇಟ್ಸ್ ಅ ಟಫ್ ಜಾಬ್, ಬೋತ್ ಮೆಂಟಲಿ ಆರ್ ಅದರ್ವೈಸ್, ಬಿಕಾಸ್ ಇಟ್ಸ್ ಎ ಪನಿಷ್ಮೆಂಟ್ ಒಂಥರ. ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ಕಳೆದ 2-3 ತಿಂಗಳಿನಿಂದ ಅಥವಾ 1.5-2 ತಿಂಗಳಿನಿಂದ ಹಿ ಈಸ್ ಅಂಡರ್ ಅಟ್ಯಾಕ್ ಫ್ರಮ್ ವೇರಿಯಸ್ ಸೈಡ್ಸ್. ಆಬ್ವಿಯಸ್ಲಿ ಅಪೋಸಿಷನ್ ಪಾರ್ಟಿ ಆರ್ ಸಮ್ ಅದರ್ ಇಂಟ್ರೆಸ್ಟೆಡ್ ಪೀಪಲ್, could be from inside the party, nobody knows ಏನು ಅಂತ. ಬಟ್ ಈ ಎಲ್ಲದಕ್ಕೂ ಕಾರಣ ಒಂದೇ, ತಾನು ಇಲ್ಲಿಯವರೆಗೆ ಅತ್ಯಂತ ಕಟ್ಟುನಿಟ್ಟಾಗಿ ಕಾಪಾಡಿಕೊಂಡು ಬಂದಿದ್ದ ಒಂದನ್ನು ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಅಟ್ಯಾಕಿಂಗ್, ವಿಚ್ ಈಸ್ ಯು ಹ್ಯಾವ್ ಮೇಡ್ ಪ್ರಾಪರ್ಟಿ, ಯು ಹ್ಯಾವ್ ಅಮಾಸ್ಡ್ ವೆಲ್ತ್ ಅಂತ. ನಾಳೆ 2 ದಿನಕ್ಕೆ ಮುಖ್ಯಮಂತ್ರಿಗಳಿಗೆ ಹುಟ್ಟುಹಬ್ಬ. 2 ವರ್ಷದ ಹಿಂದಿನ ಹುಟ್ಟುಹಬ್ಬ ದಾವಣಗೆರೆಯಲ್ಲಿ ನಡೆಯಿತು, 75ರಲ್ಲಾದಾಗ, 75 ಪೂರ್ಣ ಆದಾಗ. ಇವತ್ತು ನಾಳಿದ್ದು ಇನ್ನೊಂದು ಹುಟ್ಟುಹಬ್ಬ. ಹಿ ವಿಲ್ ಹ್ಯಾವ್ ಒನ್ ಮೋರ್ ಒಂದು ಸಮಾವೇಶ ವೇರ್ ಹಿ ವಿಲ್ ಡಿಫೆಂಡ್ ಹಿಮ್ಸೆಲ್ಫ್. ಅದಕ್ಕೆ ಮೊದಲು ಭಾಳ ಜನದ ಚರ್ಚೆ ಇರೋದು ಹಿ ಡಿಡ್ ನಾಟ್ ಡಿಫೆಂಡ್, ಚರ್ಚೆಗೆ ಅವಕಾಶ ಸಿಕ್ಕಲಿಲ್ಲ, ಅವಕಾಶ ಕೊಡಲಿಲ್ಲ ಡ್ಯಾಶ್. ಅದಕ್ಕೆ ಐ ಥಾಟ್ ವಿ ವಿಲ್ ಆಸ್ಕ್ ದಿ ಕ್ವಶನ್ಸ್ ಆನ್ ಬಿಹಾಫ್ ಆಫ್ ಪೀಪಲ್ ಆಫ್ ಕರ್ನಾಟಕ. ಜನಕ್ಕೆ ಗೊತ್ತಾಗಲಿ ಅದು ಏನು ಅಂತ, ವಾಟ್ ಈಸ್ ಹಿಸ್ ಸೈಡ್ ಆಫ್ ದ ಸ್ಟೋರಿ ಗೊತ್ತಾಗಲಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಥ್ಯಾಂಕ್ ಯು. ನಾಳಿನ ನಿಮ್ಮ ಮೈಸೂರಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲೂ ತಾವಿದನ್ನು ಒಪ್ಕೊಂಡಿರೋದಕ್ಕೆ. ಯು ಫೀಲ್ ಸ್ಯಾಡ್ ಇವತ್ತು ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ? ದ್ವೇಷದ ರಾಜಕಾರಣ ಮಾಡೋರಿಗೆ ಯಾವ ವ್ಯಕ್ತಿ, ಅವರ ಹಿನ್ನೆಲೆ ಏನು, ಅವರ ಚಾರಿತ್ರ್ಯ ಏನು, ಅವನ್ನೆಲ್ಲ ನೋಡೋಕ್ಕೆ ಹೋಗಲ್ಲ. ದ್ವೇಷ ಒಂದೇ ಅವ್ರ ಮುಂದೆ ಇರ್ತಕ್ಕಂಥದ್ದು. ಸೊ ನನಗೆ BJPಯವರು ಮತ್ತು JDSನವರು ಇನ್ನು ಕೆಲವು ವ್ಯಕ್ತಿಗಳೆಲ್ಲ ಸೇರ್ಕೊಂಡು ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಮಸಿ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ರಾಜಕೀಯಕ್ಕೆ ರಾಜಕೀಯದಲ್ಲಿ ಎಮ್ ಎಲ್ ಎ ಆಗಿ 41 ವರ್ಷಗಳಾಯ್ತು ಬಂತು. ಮಂತ್ರಿಯಾಗಿ 40 ವರ್ಷಗಳಾಯ್ತು ಬಂತು. ಆಮೇಲೆ 15 ಬಜೆಟ್ಗಳನ್ನು, ಈ ರಾಜ್ಯದ ಬಜೆಟ್ಗಳನ್ನು ಮಂಡಿಸಿದ್ದೀನಿ ನಾನು. ಸುಮಾರು 10-12 ವರ್ಷಗಳಿಗೂ ಹೆಚ್ಚು ಕಾಲ ಹಣಕಾಸಿನ ಮಂತ್ರಿಯಾಗಿದ್ದೇನೆ. ಯಾವತ್ತೂ ಕೂಡ ಕಳಂಕ ಬಂದಿಲ್ಲ. ಅದಕ್ಕೆ ಆರ್ ಯು ಸರ್ಪ್ರೈಸ್ಡ್ ನೌ? ಈಗ ಯಾಕೆ ಕಳಂಕ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ? ಬಿಕಾಸ್ ಅವರಿಗೆ ನಾನು ಬಡವರ ಪರವಾಗಿದ್ದೀನಿ, ಗ್ಯಾರಂಟಿ ಯೋಜನೆಗಳೆಲ್ಲ ಜಾರಿ ಮಾಡಿಬಿಟ್ಟಿದ್ದೀನಿ. ಸೊ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು. ಹೇಗೆ? ಈಗ ನೋಡಿ, ನಾವು ಮತ್ತು ಅವ್ರು ಯಾಕೆ ಬಡವರ ವಿರೋಧಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ಯಾರಿಗೋಸ್ಕರ? ನೀವು ಗ್ಯಾರಂಟಿ ಯೋಜನೆ ಮಾಡಿರೋದು ಬಡವರ ಪರವಾಗಿ. ಬಡವರಿಗಲ್ಲ. ನನ್ನೊಂದು ಅಬ್ಜೆಕ್ಷನ್ ಇದೆ, ಅದನ್ನು ಎಲ್ಲರಿಗೂ ಕೊಡಬಾರ್ದಾಗಿತ್ತು, ಸರಿಯಾದ ಬಡವರು ಕೊಡಬೇಕು. ಅದು ಬೇರೆ ವಾದ ಇದೆ, ಬೇರೆ ವಿಚಾರ. ಮೆರಿಟ್ ಮೇಲೆ ಮಾತಾಡೋದು ಬೇರೆ. JDS ಬಡವರ ವಿರೋಧಿ ಯಾಕೆ? ಯಾಕಂದ್ರೆ ಅವ್ರು ಮೊದಲಿನಿಂದಲೂ ಕೂಡ ಬಡವರ ವಿರೋಧಿಗಳೇ. ವೈ? ಇಟ್ ಈಸ್ ಬಿಕಾಸ್ ಅವ್ರು ಐಡಿಯಾಲಜಿಕಲ್ ಆಗಿ ಅವರು ಬಡವರ ವಿರೋಧಿಗಳು. ಈಗ ನೋಡಿ,
ಈಗ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡೋದು. ಅದು ಎಲ್ಲಾದರೂ ಕೂಡ ಕೇಂದ್ರದಲ್ಲಾಗಲಿ BJP ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲರೂ ಮಾಡಿದ್ದಾರಾ? ಯಾರಿಗೋಸ್ಕರ ಇದು ಮಾಡಿರ್ತಕ್ಕಂಥದ್ದು? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ. ಅವ್ರು ಯಾಕೆ ಮಾಡಿಲ್ಲ? ನಾವು 2013 ಮಾಡಿದ್ದೀವಿ ಡಿಸೆಂಬರ್ ತಿಂಗಳಲ್ಲಿ. ಅವ್ರು ಯಾಕೆ ಮಾಡಿಲ್ಲ? ಈಗ ನೀವು ನೋಡಿರ್ಬೋದು, ಈಗ ಬಜೆಟ್ಟು ಈ ವರ್ಷದ ಬಜೆಟ್, ಕೇಂದ್ರದ ಬಜೆಟ್ ದುಡ್ಡಿಟ್ಟಿದ್ದಲ್ಲ ಇಂಪಾರ್ಟೆಂಟು. ವಾಲ್ಮೀಕಿ ಅಂತ ಜಾಗದಲ್ಲಿ ದುಡ್ಡು ಹೊಡ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಬಿಟ್ಟು ನಾನು ಪರ ಅಂದ್ರೆ ಅರ್ಥ ಏನು ಅಂತ ಕೇಳ್ತಾರೆ. ಈಗ ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾನು ಯಾವತ್ತೂ ಕೂಡ ಡಿನೇ ಮಾಡಿಲ್ಲ ಅದನ್ನು. ಎಸ್, ಐ ನೋ ಯು ಹ್ಯಾವ್ ನಾಟ್ ಡಿನೈಡ್ ಇಟ್. ಐ ಹ್ಯಾವ್ ನಾಟ್ ಡಿನೈಡ್. ಅಂಡ್ ನೋ ಪಾಯಿಂಟ್ ಇನ್ ಡಿನೈಯಿಂಗ್ ಆಲ್ಸೋ. ಬಟ್ ಅವ್ರು ಹೇಳೋ ರೀತಿನಲ್ಲಿ ಇಲ್ಲ. ಓಕೆ, ನೋ ವಿಲ್ ಫರ್ಗೆಟ್ ಇಟ್. ನಾನು ಸುಮ್ಮನೆ ಹೇಳ್ಕೊಂಬಂದಿದ್ದು. ನನ್ನ ಪಾಯಿಂಟು, ಸಿದ್ದರಾಮಯ್ಯನವರು ಬಡವರ ಪರ, 40 ವರ್ಷದ ರಾಜಕಾರಣದಲ್ಲಿ ಅವ್ರಿಗೆ ಕಪ್ಪು ಚುಕ್ಕೆ ಇರಲಿಲ್ಲ. ಈ ಥರದ ಸನ್ನಿವೇಶಗಳನ್ನು ಅವ್ರು ಎದುರಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ದೀರ್ಘ ರಾಜಕಾರಣ ಇಲ್ಲವೇನೋ ಇನ್ನು ಸಿದ್ದರಾಮಯ್ಯನವ್ರ ಹತ್ರ. ಇನ್ನು ತುಂಬ ಜಾಸ್ತಿ ದಿನ ರಾಜಕಾರಣ, ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮಾಡಲ್ಲ ಅನ್ನೋ ಹಂತದಲ್ಲಿ ಈಗ ಯಾಕೆ ನಿಮಗೆ ಕಪ್ಪು ಚುಕ್ಕೆ ಹಾಕಬೇಕು? ಅವರ ಯಾಕಂತಂದರೆ ಅವ್ರಿಗೇನು ಅಭಿಪ್ರಾಯದಲ್ಲಿದ್ದಾರೆ ಅಂತಂದರೆ, ನನಗೆ ಕಪ್ಪು ಚುಕ್ಕಿ ಮಾಡಿ ಮಸಿ ಬೆಳೆದು ರಾಜಕೀಯವಾಗಿ ನನ್ನನ್ನು ಮುಗಿಸಿದರೆ ಕಾಂಗ್ರೆಸ್ ಮುಗಿಸ್ಬೋದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಯಾರು ನಿಮ್ಮನ್ನು ಮುಗಿಸೋಕ್ಕಾಗತ್ತೆ? ಯಾರ ಕೈಯಲ್ಲಿ? ನೋ ಅಲ್ಟಿಮೇಟ್ಲಿ ಇಟ್ ಈಸ್ ಪೀಪಲ್. ನೋ ಮುಗಿಸೋಕ್ಕಾಗಲ್ಲ. ಜನ ತೀರ್ಮಾನ ಮಾಡಬೇಕು ಅದನ್ನು. ಕರೆಕ್ಟ್. ಯಾರೇ ಒಬ್ಬ ಲೀಡರ್ ಆಗಬೇಕಾದ್ರೆ, ಕರೆಕ್ಟ್, ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಜನ ನಮ್ಮ ಪರ ಇದ್ದಾಗ ಮಾತ್ರ ಲೀಡರ್ ಆಗಕ್ಕೆ ಸಾಧ್ಯ ಆಗ್ತದೆ. ಇಲ್ದಿದ್ರೆ ಕೋರ್ಟ್ ಹಾಕೊಂಡು ಕೋರ್ಟಲ್ಲಿ ಕೂತಿದ್ದು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗ್ತಿರಲಿಲ್ಲ. ಆಗಕ್ಕೆ ಸಾಧ್ಯನೇ ಈಗ ನೀವು ಹೆದರ್ಕೊಳ್ಳೋದವ್ರು ಏನು ಮಾಡ್ಕೋತಾರೆ? ಏನು ಕಪ್ಪು ಚುಕ್ಕಿ ಹಾಕೋಕ್ಕಾಗತ್ತೆ? ಈಗ ಅವ್ರು ತಿಳ್ಕೊಂಡಿದ್ದಾರೆ ನನಗೇನು ಮಾಡೋಕ್ಕಾಗಲ್ಲ. ಅವರು ಕಪ್ಪು ಚುಕ್ಕಿಯನ್ನು ಮಾಡೋಕ್ಕೂ ಆಗಲ್ಲ, ಮಸಿ ಬಳಿಯೋಕ್ಕೂ ಆಗಲ್ಲ, ನನ್ನನ್ನು ಚಾರಿತ್ರ್ಯ ವಧೆ ಮಾಡೋಕ್ಕೂ ಆಗೋದಿಲ್ಲ, ದ್ವೇಷದ ರಾಜಕಾರಣ ಮಾಡಿ ನನ್ನ ಮುಗಿಸೋಕ್ಕೂ ಸಾಧ್ಯ ಇಲ್ಲ. ಬಟ್ ಅವ್ರು ಆ ಥರ ತಿಳ್ಕೊಂಡಿದ್ದಾರೆ. ಅದರ್ವೈಸ್ ವೈ ದೇ ಆರ್ ಅಟ್ಯಾಕಿಂಗ್ ಮೀ? ವೈ ದೇ ಆರ್ ಆಸ್ಕಿಂಗ್ ಮೈ ರೆಸಿಗ್ನೇಷನ್? ವಾಟ್ ಫಾರ್? ಆನ್ ವಾಟ್ ಗ್ರೌಂಡ್ಸ್ ದೇ ಆರ್ ಆಸ್ಕಿಂಗ್ ರೆಸಿಗ್ನೇಷನ್? I want to know. You think they are fools? Huh? You think they are fools? Hagare? They are not only fools. ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ. 134 ಜನ ಇರೋ ಕಾಂಗ್ರೆಸ್ 135+1 ಇರೋ ಕಾಂಗ್ರೆಸ್ ಪಕ್ಷದಲ್ಲಿ ಆಪರೇಷನ್ ಕಮಲ ಮಾಡಿ ಸಿದ್ದರಾಮಯ್ಯವ್ರ ಸರ್ಕಾರನ ಬೀಳಿಸ್ತೀವಿ ಅಂತ ಅವ್ರು ಹೇಳಿದ್ರೆ ಮತ್ತು ನೀವು ಅದನ್ನು ನಂಬಿದ್ರೆ ಅದು ಜೋಕ್ ಅಲ್ವಾ? ನೋ, ನಾನು ನಂಬ್ಕೊಂಡಿಲ್ಲ. ಬಟ್ ದೇ ಟ್ರೈಡ್. ಇಟ್ ಇಸ್ ಅ ಫ್ಯಾಕ್ಟ್. ಹೌ 60 ಜನ ಕರ್ಕೊಂಬರಕ್ಕಿಲ್ಲಾಗತ್ತೆ. ಅವ್ರು ದೇ ಹ್ಯಾವ್ ಟ್ರೈಡ್. ದೇ ಆಫರ್ಡ್ 50 crores ಫಾರ್ MLA. ಇಟ್ಸ್ ಎ ಫ್ಯಾಕ್ಟ್. ಈಗ ನನ್ನ ಹತ್ರ ಇಂಟೆಲಿಜೆನ್ಸ್ ನನ್ನ ಹತ್ರನೇ ಇದೆಯಲ್ವಾ? ಅಗ್ರೀಡ್. ನೋ, ಆ ಇಂಟೆಲಿಜೆನ್ಸ್ ಬೇಡ, ನಿಮಗೆ ಪೊಲಿಟಿಕಲ್ ಇಂಟೆಲಿಜೆನ್ಸ್ ನನ್ನ ಹತ್ರನೇ ಇದೆಯಲ್ವಾ? ಬಟ್ ನನಗೆ ಬಂದಿರತಕ್ಕಂಥ ಮಾಹಿತಿ ನಿಮ್ಮ ಜೊತೆ ಹಂಚ್ಕೋಬೇಕಲ್ವಾ? 134-35 ಜನ ಕಾಂಗ್ರೆಸ್ ಲೀಡರ್ಗಳಲ್ಲಿ, MLAಗಳಲ್ಲಿ ಅಷ್ಟು ಜನ ವೀಕ್ ಅವ್ರು ಇದ್ದಾರಾ? ಹಾಗಾರೆ ನೋ, ಯಾರೂ ಇಲ್ಲ. ದೇ ಟ್ರೈಡ್ ಬಟ್ ಫೇಲ್ಡ್. ದೇ ಟ್ರೈಡ್ ಅಂಡ್ ಫೇಲ್ಡ್. ಸೊ ನಿಮ್ಮ ವಾದ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡಿ, ಚಾರಿತ್ರ ವಧೆ ಮಾಡಿ ಫಿನಿಶ್ ಮಾಡಿಬಿಟ್ರೆ ಕಾಂಗ್ರೆಸ್ ವಿಲ್ ಬಿ ಇನ್ ಟ್ರಬಲ್. ಇಟ್ ಈಸ್ ದೇರ್ ಇಂಪ್ರೆಷನ್. ವಾಟ್ ಈಸ್ ಯುವರ್ ಇಂಪ್ರೆಷನ್? ಮೈ ಇಂಪ್ರೆಷನ್, ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಯಾವ್ದು ನಾಟ್ ಪಾಸಿಬಲ್? ನನಗೆ ಕಪ್ಪು ಮಸಿ ಬೆಳೀಲಿಕ್ಕೂ ಆಗಲ್ಲ. ಬಿಕಾಸ್ ಪೀಪಲ್ ನೋ ವಾಟ್ ಐ ಆಮ್. ಯಾಕಂದ್ರೆ 40 ವರ್ಷದಲ್ಲಿ ನಾನು ಇದು 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು. 5 ವರ್ಷ ಚೀಫ್ ಮಿನಿಸ್ಟರ್ ಆಗಿರೋ ಬೇಕಾದಷ್ಟು ಆಸ್ತಿ ಮಾಡ್ಕೊಳಕ್ಕಾಯ್ತಿರ್ಲಿಲ್ಲ ನನ್ನ ಕೈನಲ್ಲಿ. ದಟ್ಸ್ ಎಕ್ಸಾಕ್ಟ್ಲಿ ದ ಕ್ವಶನ್. ನಾನು ನಿಮ್ಮನ್ನು ಕೇಳಬೇಕಿತ್ತು. ನಾನು ಮಾಡ್ಕೋಬೋದಾಗಿತ್ತಲ್ಲ. ಯಾಕೆ ಮಾಡ್ಕೊಳ್ಳಿಲ್ಲ? ಬೇಕಾಗಿಲ್ಲ ನನಗೆ. I wanted to be honest. Throughout my political career, I have maintained that I am honest. ಅಂದರೆ ನನ್ನ ವೈಯಕ್ತಿಕ ಆಸ್ತಿ ಗಳಿಕೆಗೋಸ್ಕರ ನಾನು ಹಣವನ್ನು ಮಾಡಲ್ಲ ಅಂತ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಸಿದ್ದರಾಮಯ್ಯನವರು ಈ 14 ಸೈಟ್ಗೆ ಯಾಕೆ ಆಸೆ ಪಟ್ಟರು?
ನಾನು 14 ಸೆಂಟಿಗೆ ನಾ ಆಸೆ ಪಟ್ಟಿಲ್ಲ. ದಟ್ ಈಸ್ ವೆರಿ ರಾಂಗ್. ಈಗ ನನ್ನ ಬಾಮೈದ 2004ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಒಬ್ಬ ದೇವರಾಜು ಅನ್ನೋನಿಂದ ಅವ್ರ ಕುಟುಂಬದವರಿಂದ ತಗೊಂಡಿದ್ದೆ. ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ ಸ್ವಾಮಿ ಈಸ್ ಮೈ ಬ್ರದರ್ ಇನ್ ಲಾ. ಕರೆಕ್ಟ್. ಅವನು 2004ರಲ್ಲಿ ತಗೊಂಡಿರೋದು ಜಮೀನನ್ನು. ಇದು ಡಿನೋಟಿಫೈಡ್ ಲ್ಯಾಂಡು. 1998ನಲ್ಲಿ ಡಿನೋಟಿಫೈ ಆಗಿದೆ. ಡಿನೋಟಿಫೈ ಮಾಡಿದವರು ಯಾರಿಗೆ ಶಿಫಾರಸಿನ ಮೇಲೆ ಡಿನೋಟಿಫೈ ಆಗಿರೋದು? ಬಾಲಸುಬ್ರಹ್ಮಣ್ಯಂ ಅಂತ ಇವರ ಅವೇರ್ ಆಫ್ ಹಿಮ್. ಹೌದು, ಐ.ಎ.ಎಸ್. ಬಾಲಸುಬ್ರಹ್ಮಣ್ಯಂ ಅವರು ಅಧ್ಯಕ್ಷ. ಒತ್ತುವರಿ ಸಮಿತಿ ಎಲ್ಲ ಅವರೇ ಇನ್ಚಾರ್ಜ್. ಅವರೇ ಮಾಡಿದ್ದದು. ಅವ್ರ ಸಮಿತಿನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು. ಬಾಲಸುಬ್ರಹ್ಮಣ್ಯ, ಗೋವಿಂದರಾಜು ಅಂತ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ, ತಿಮ್ಮಯ್ಯ ಅಂತ ಲಾ ಸೆಕ್ರೆಟರಿ. ಅವ್ರು 3 ಜನ ಸಮಿತಿ ಶಿಫಾರಸು ಮಾಡಿದ ಮೇಲೆ ಆಗ ಮಂತ್ರಿಯಾಗಿದ್ದವ್ರು ಯಾರು? ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಬಚ್ಚೇಗೌಡ ಮಿನಿಸ್ಟ್ರು, ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ, ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕೋರ್ಸ್. ಬಟ್ ನನಗೂ ಅದಕ್ಕೂ ಸಂಬಂಧ ಇಲ್ಲ. 98ನಲ್ಲಿ ಡಿನೋಟಿಫಿಕೇಷನ್ ಆಗಿದೆ. 2098ನಲ್ಲಿ ಸಪೋಸ್ ಅವ್ರೇನು ವಾದ ಏನು ಅಂತ ಅಬ್ರಾಮ್ದು ಮತ್ತು ಇವ್ರದ್ದು ಅಲ್ಲ, ಅವ್ರದ್ದೇನು ಆರ್ಗ್ಯುಮೆಂಟು ಅಂತಂದರೆ ಸಿದ್ದರಾಮಯ್ಯ ಇನ್ಫ್ಲೂಯೆನ್ಸ್ ಮಾಡಿದ್ದಾನೆ ಅಂತಕ್ಕಂಥದ್ದು ಸ್ವಜನ ಪಕ್ಷಪಾತ ಮಾಡಿದ್ದಾನೆ. ಆ್ಯಂಡ್ ಯು ಆರ್ ಕರಪ್ಟ್. ಎಸ್, ಮಾಡಿದ್ದಾನೆ ಅಂತ ಹೇಳ್ತಾರೆ. 2004ರಲ್ಲಿ ಪರ್ಚೇಸ್ ಆದದ್ದು, 2005ರಲ್ಲಿ ಕನ್ವರ್ಷನ್ ಆಗುತ್ತೆ, 2098ರಲ್ಲಿ ಡಿನೋಟಿಫೈ ಆಗುತ್ತೆ. 2000 ಈ ಕೆಸರಿ ಎಂಬ ಪ್ರದೇಶ ಮೂಡ ಡೆವಲಪ್ ಮಾಡಕ್ಕೆ ಮೊದಲೇ ನಿಮ್ಮ ಜಾಗ ಡಿನೋಟಿಫೈ ಆಗಿದೆಯಾ? ಹೌದೌದು, ಆಗಿದೆಯಾ? ಆಗಿದೆ. ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುವಾಗಲೇ ಇದು ಡಿನೋಟಿಫೈ ಆಗಿದೆ. ಓಕೆ. ಆ ಜಮೀನು ಡಿನೋಟಿಫೈ ಆಯಿತು, ಮೂಡಾನವ್ರು ಬಂದರು, ಇಲ್ಲಿಗಲಿ ಆಕ್ಯುಪೈ ಈ ಥರ ಇಲ್ಲ ಡೆವಲಪ್ ಮಾಡಿದ್ರು. ನೋ, ಐ ವಾಂಟೆಡ್ ಟು ಸೆಟ್ಲ್ ರೆಕಾರ್ಡ್ಸ್. 98ರಲ್ಲಿ ಆದಮೇಲೆ 2004ರಲ್ಲಿ ಪರ್ಚೇಸ್ ಮಾಡಿರೋದು. 6 ವರ್ಷಗಳ ಗ್ಯಾಪ್ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಪರ್ಚೇಸ್ಡ್ ಇಟ್ ಫ್ರಮ್ ಎ ಪರ್ಸನ್ ಕಾಲ್ಡ್ ದೇವರಾಜು. ಫೇರ್. ಆಮೇಲೆ ಇನ್ನೊಂದು ಆರೋಪ ಏನು ಮಾಡಿದ್ದಾರೆ ಅಂತಂದರೆ, PCR ಆ್ಯಕ್ಟ್ ಬರ್ತದೆ. PCR ಆ್ಯಕ್ಟು ಇದಕ್ಕೆ ಅನ್ವಯ ಆಗ್ತದೆ ಅಂತ. ಬಿಕಾಸ್ ದಿಸ್ ಈಸ್ ಎ ಲ್ಯಾಂಡ್ ಸೋಲ್ಡ್. ನೋ, ಇದು ಪರ್ಚೇಸ್ ಮಾಡಿರೋದು ಅದು ಕಿಮ್ಮತ್ತಲ್ಲಿ, ಇದರಲ್ಲಿ ಎಂಥದ್ದು ಆಕ್ಷನ್ನಲ್ಲಿ ಕಿಮ್ಮತ್ತು. ಸೊ PCR ಆ್ಯಕ್ಟು ಬರೋದು ಅಟ್ರಾಕ್ಟ್ ಆಗಲ್ಲ. ನಂಬರ್ 1, ದಟ್ ಈಸ್ ಕ್ಲಿಯರ್. ಎರಡನೇದು, ದೇವರಾಜು ಅಂತಕ್ಕಂಥವನು ನಿಂಗಾವ್ರ ಜೌರ, ಅವನು ಪರ್ಚೇಸ್ ಮಾಡಿರೋದು ಲ್ಯಾಂಡ್. ವೆರಿ ಫೇಮಸ್ ನಿಂಗ. ವೆರಿ ಫೇಮಸ್ ನಿಂಗ. ನಿಂಗಾವ್ರ